ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ ಆರ್ಟಿಫಿಷಿಯಲ್ ಆಗಿ ಹೂವಿನ ದಿಂಡನ್ನು ಹೇಗೆ ನಾವು ಪ್ರಿಪೇರ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ, ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಇದನ್ನು ನಾನು ಹೇಗೆ ಮನೆಯಲ್ಲೇ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಮುಂದೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೋಡ್ತಾ ಹೋಗಿ. ಹಾಗೆ ನನ್ನ ಚಾನಲ್ಗೆ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ನಾನು ಹಾಕುವಂಥ ಎಲ್ಲ ಹೊಸ ಹೊಸ ವೀಡಿಯೋಸ್ಗಳನ್ನು ನೋಡ್ತಾ ಹೋಗಿ, ಪ್ರೋತ್ಸಾಹ ಕೊಡ್ತಾ ಹೋಗಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್, ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ನಾನು ಈಗ ಯಾವ ರೀತಿ ಇದನ್ನು ರೆಡಿ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಟ್ರಾನ್ಸ್ಪರೆಂಟ್ ಪೇಪರ್ನ ತೊಗೊಂಡಿದ್ದೀನಿ ನಾನು. ಇದು ಪ್ಲಾಸ್ಟಿಕ್ ಹೌದು. ಇದನ್ನು ತೊಗೊಂಡಿದ್ದೀನಿ, ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ. ಅದ್ರ ಮೇಲೆ ಗ್ಲೋ ಹಚ್ಚಿ ಅಥವಾ ಫೆವಿಕಲ್ನ ಯೂಸ್ ಮಾಡಿ, ಫೆವಿಕಲ್ನ ನಾನು ಈ ಥರ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ ಪೇಪರ್ ಮೇಲೆ. ಅದ್ರ ಮೇಲೆ ನನ್ನ ಹತ್ರ ಆರ್ಟಿಫಿಷಿಯಲ್ ದುಂಡು ಮಲ್ಲಿಗೆ ಹೂವು ಇತ್ತು. ಆ ದುಂಡು ಮಲ್ಲಿಗೆ ಹೂವನ್ನು ನಾನು ಈ ಥರ ರೌಂಡಲ್ಲಿ ಇಟ್ಕೊತಾ ಹೋಗ್ತಾ ಇದ್ದೀನಿ. ಯಾಕಂದರೆ ದಿಂಡು ಕ್ರಿಯೇಟ್ ಮಾಡುತ್ತಿರೋದ್ರಿಂದ ಯಾವುದಾದ್ರೂ ಫಂಕ್ಷನ್ಗಳಿಗೆ ನಾವು ಹೋದಾಗ, ಚಿಕ್ಕ ಪುಟ್ಟ ಫಂಕ್ಷನ್ಗಳಿಗೆ ಹೋದಾಗ ನಮ್ಮ ಹತ್ರ ಹೂವು ಇಲ್ಲ ಅಂದರೆ ನಾವು ಈ ಥರ ಆರ್ಟಿಫಿಷಿಯಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಹಾಕ್ಕೊಂಡು ಹಾಗೆ ಹೋಗ್ಬಿಡ್ಬೋದು. ಅದು ರಿಯಲ್ ಆಗೇ ಕಾಣಿಸುತ್ತೆ, ಆರ್ಟಿಫಿಷಿಯಲ್ ಆಗಿ ಅಂತ ಕಾಣಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡಿ. ಮೊದಲಿಗೆ ನಾನು ಒಂದು ಲೇಯರ್ನ ಇಡ್ತಾ ಇದ್ದೀನಿ ನೋಡಿ, ಫೆವಿಕಲ್ ಎಲ್ಲ ಅದಕ್ಕೆ ಅಂಟ್ಕೊಳ್ಳೋ ಹಾಗೆ ನೀಟಾಗಿ ಇಡ್ತಾ ಹೋಗಬೇಕು. ನಂತರ ನಾನು ಮತ್ತೆ ಫ್ಲವರ್ ತಗೊಂಡು ಅದ್ರ ಮೇಲೆ ಫೆವಿಕಿಕ್ನ ಅಂಟಿಸ್ಕೊಂಡು ಮತ್ತೊಂದು ಲೇಯರ್ನ ಇಡ್ತಾ ಇದ್ದೀನಿ. ನಿಮಗೆ ಬೇಕಾದರೆ ನೀವು ಎಷ್ಟು ಅಗಲ ಆದರೂ ದಿಂಡನ್ನು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಚಿಕ್ಕದಾಗಿ ಮಾಡ್ತಿರೋದ್ರಿಂದ ಇಷ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಏನಾದರೂ ಇನ್ನೂ ಸ್ವಲ್ಪ ದಪ್ಪ ಇರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ಇನ್ನೂ ಪೇಪರ್ನ ಸ್ವಲ್ಪ ರೌಂಡ್ ಶೇಪಲ್ಲಿ ಜಾಸ್ತಿನೇ ಕಟ್ ಮಾಡ್ಕೊಳ್ಳಿ. ನಂತರ ಈ ಥರ ಫ್ಲವರ್ನ ಜಾಸ್ತಿ ಇಟ್ಕೊಂಡು ನೀವು ಕೂಡ ಗ್ಲೋ ಅಥವಾ ಫೆವಿಕ್ವಿಲ್ನ ಯೂಸ್ ಮಾಡಿಕೊಂಡು ಈ ಥರ ಫ್ಲವರ್ನ ಕ್ರಿಯೇಟ್ ಮಾಡ್ಬೋದು. ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್, ಬೇಕಾದರೆ ಟ್ರೈ ಮಾಡಿ ಒಂದ್ಸಲ. ಮತ್ತು ಅದು ಯಾವಾಗಲೂ ನಮಗೆ ಯೂಸ್ ಆಗ್ತಾನೇ ಇರುತ್ತೆ. ಯಾವುದಾದ್ರೂ ಫಂಕ್ಷನಿಗಾಗಿರ್ಬೋದು, ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ದಾಗ ಅಥವಾ ಹೊರಗಡೆ ಎಲ್ಲಾದರೂ ಹೋದಾಗ ನಾವು ಹೂವು ಹಾಕ್ಕೊಂಡಿಲ್ಲ ಅಂದ್ರೂ ಇದನ್ನು ಒಂದು ಜಸ್ಟ್ ಕ್ಲಿಪ್ ಮೂಲಕ ಹಾಕ್ಕೊಂಡು ಹೋದರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಮತ್ತು ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಇವು ಆರ್ಟಿಫಿಷಿಯಲ್ ಫ್ಲವರ್ ಎಲ್ಲ. ಬಟ್ ಅದನ್ನೆಲ್ಲ ತೊಗೊಳ್ಳೋದಕ್ಕಿಂತ ನಾವು ಮನೆಯಲ್ಲೇ ಇರೋ ವಸ್ತುಗಳಲ್ಲೇ ನಾವು ಕ್ರಿಯೇಟ್ನ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದು 2-3 ಮಿನಿಟ್ಸ್ ಇದನ್ನು ಒಣಗ್ಲಿಕ್ಕೆ ಬಿಡಬೇಕು ನಾವು. ಅದ್ರ ಜೊತೆಗೆಲ್ಲ ಪೇಪರ್ ಜೊತೆಗೆ ಮತ್ತು ಈ ಫ್ಲವರ್ ಎಲ್ಲ ಫೆವಿಕಲ್ ಜೊತೆಗೆಲ್ಲ ಕರೆಕ್ಟಾಗಿ ಫಿಕ್ಸ್ ಆಗಬೇಕು. ಅದಕ್ಕೆ ಒಂದು 2-3 ಮಿನಿಟ್ಸ್ ಅಷ್ಟೇ ಒಣಗ್ಲಿಕ್ಕೆ ಬಿಡಿ. ನಂತರ ಇದನ್ನು ಯು ಪಿನ್ನೊಂದಿಗೆ ನಾನು ಪಿನ್ ಮಾಡ್ತಾ ಇದ್ದೀನಿ. ಯು ಪಿನ್ ಮೇಲೆ ನೋಡಿ ಫೆವಿಕಲ್ನ ಈ ಥರ ನಾವು ಅಂಟಿಸ್ಕೋಬೇಕು. ಮತ್ತು ಹಿಂದೆಗಡೆ ಪೇಪರಿಗೂ ಕೂಡ ನಾವು ಫೆವಿಕಲ್ನ ಹಾಕಬೇಕಾಗುತ್ತೆ. ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಅದಕ್ಕೆ ನಾವು ಯು ಪಿನ್ನ ಅದ್ರ ಮೇಲೆ ಇಡಬೇಕು. ನಿಮಗೆ ಎಷ್ಟು ಲೆಂತ್ ಬೇಕು ಯು ಪಿನ್ ಅನ್ನೋದನ್ನು ನಾವೇ ನೋಡಿಕೊಂಡು ಹಾಕಬೇಕಾಗುತ್ತೆ. ಈಗ ಇದು ಆಗಿದೆ, ಫಿನಿಶ್ ಆಗಿದೆ. ಮತ್ತು ಇದೇ ಥರ ನಾನು ತುಂಬ ಫ್ಲವರ್ಸ್ಗಳನ್ನು ಮಾಡಿದ್ದೀನಿ. ನನಗೆ ಯಾವ್ಯಾವ ಥರ ಬೇಕು ಆ ಥರ ಎಲ್ಲ ವೆರೈಟೀಸ್ಗಳನ್ನು ಮಾಡಿದ್ದೀನಿ. ಎರಡನ್ನು ಮಾತ್ರ ನಿಮ್ಮೊಂದಿಗೆ ನಾನು ಶೋ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನ್ನ ಹತ್ರ ಹೇರ್ ಎಕ್ಸ್ಟೆನ್ಸ್ ಇತ್ತು, ಅದನ್ನು ನಾನು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಹೇಳಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಈಗ ಟ್ರೆಂಡಿ ಆಗಿದೆ ಅಲ್ವಾ, ಎಲ್ಲ ಹೇರ್ ಸ್ಟೈಲ್ ಆದಮೇಲೆ ನಂತರ ಜಡೆ ಲಾಸ್ಟಲ್ಲಿ ನಾವು ಕೆಲವೊಂದು ಕಮಲದ ಹೂಗಳನ್ನು ಅಂದರೆ ಮೊಗ್ಗುಗಳನ್ನು ಹಾಕ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ಅಲ್ವಾ. ಅದಕ್ಕೆ ನನ್ನ ಹತ್ರ ಇರೋ ವಸ್ತುಗಳಲ್ಲೇ ನಾನು ಕೂಡ ಒಂದು ಸ್ವಲ್ಪ ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಮಾಡೋಣ ಇದರಲ್ಲಿ ಅಂತ. ಅಂದರೆ ಈಗೆಲ್ಲ ಹೇರ್ಸ್ ಎಲ್ಲ ಇದೆ ಅಲ್ವಾ, ಅದು ಒಂಥರ ಕಾಣಿಸ್ತಿರುತ್ತೆ. ಮತ್ತು ಅದು ಏನಾದರೂ ಸಿಕ್ಕಾಕೊಂಡ್ರೆ ಸಾಕು ಒಂದೊಂದೇ ಕಿತ್ತು ಹೋಗ್ತಾ ಇರುತ್ತೆ. ಅದಕ್ಕೆ ಇದನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಹೇಗಿದೆ ಅಂತ ಹೇಳಿ ವಿಡಿಯೋ ನೋಡಿದಾದಮೇಲೆ ನನಗೆ ಕಾಮೆಂಟ್ ಮಾಡಿ, ಓಕೆನಾ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು.
ನಾನು ಇದನ್ನು ಬನ್ ಥರ ಕ್ರಿಯೇಟ್ ಮಾಡಿದಾದ ನಂತರ ನಾನು ಇದಕ್ಕೆ ಕೆಲವೊಂದು ಬೀಡ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ವೈಟ್ ಮಣಿಗಳನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಫೆವಿಕಲ್ನ ನಾನು ಸುತ್ತಲೂ ಅಂಟಿಸಿಬಿಟ್ಟು ನಂತರ ಅದ್ರ ಮೇಲೆ ಒಂದೊಂದು ವೈಟ್ ಮಣಿಗಳನ್ನು ಇಡ್ತಾ ಇದ್ದೀನಿ. ಈಗ ಆಗಿದೆ ಫ್ರೆಂಡ್ಸ್, ಇದು ಕೂಡ. ಇದನ್ನು ನಾನು ಲಾಸ್ಟಲ್ಲಿ ಹೇರ್ಸಿಗೆಲ್ಲ ಟೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ. ಓಕೆನಾ? ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ಅಂದರೂ ಟ್ರೆಂಡಿಂಗ್ ಆಗಿದೆ. ಈಗ ಜಡೆ ಕೆಳಗಡೆ ಎಲ್ಲ ಕುಚ್ಚು ಕಟ್ಟೋದು ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಎಂಡ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.